ಮಿಸ್ಟರ್, ನಿಮ್ಗೆ ಹೇಳ್ತಾ ಇರೋದು ಐ ಲವ್ ಯು. ಓ ಸಾರಿ, ನೀವು ಅಚ್ಚ ಕನ್ನಡದ ಭೂಪತಿ ಅಲ್ವಾ? ಅಂದ್ರೆ ನಾನು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ ಅಂತ. ಸಂಜೆ 6 ಗಂಟೆಗೆ ರಿಚ್ ಹತ್ರ ಕಾಯ್ತಾ ಇರ್ತೀನಿ. ಅಲ್ಲಿ ಬಂದು ನೀವು ನಾನು ಪ್ರೀತಿಸ್ತೀನಿ ಹೇಳ್ಬೇಕು. ಹೇಳದೇ ಇದ್ರೆ 6 ಗಂಟೆ 1 ನಿಮಿಷಕ್ಕೆ ನೀರಲ್ಲಿ ಮುಳುಗಿ ಪ್ರಾಣ ಬಿಡ್ತೀನಿ. 5:15 ಈ ದೊಡ್ಡ ಮನುಷ್ಯನ್ ಕಾಯ್ತಾ ಇದೀನಿ. ಇವನ್ ಈ ಕಡೆ ತಲೆನೇ ಹಾಕಿಲ್ವಲ್ಲ. ಊರಿನ ಹುಡುಗ್ರೆಲ್ಲ ನನ್ ಹಿಂದೆ ಬಿದ್ದು ಸಾಯ್ತಾರೆ, ನಾನು ಇವ್ರ ಹಿಂದೆ ಬಿದ್ದು ಸಾಯ್ತೀನಿ. ಛೇ, ಹಾಯ್. ಯಾವಾಗ ನೀರಿಗೆ ಬೀಳ್ತೀಯಾ? ನಾನು 5:15 ಗಂಟೆಯಿಂದ ಕಾಯ್ತಾ ಇದ್ದೀನಿ. ಈಗ 6 ಗಂಟೆ ಆಯ್ತು, ಇನ್ನು ಬೀಳೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ನಾನ್ ಹೇಳಿದ್ದು 6 ಗಂಟೆ 1 ನಿಮಿಷಕ್ಕೆ. ಇನ್ನು 1 ನಿಮಿಷ ಇದೆ. ತಮಾಷೆ ಸಾಕು, ಬೇಗ ಐ ಲವ್ ಯು ಅಂತ ಹೇಳು. ತಮಾಷೆ ಅಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಆದಷ್ಟು ಬೇಗ ನೀನ್ ನೀರಿಗೆ ಬೀಳೋ ಕೆಲಸನ ಮಾಡಿ ಮುಗಿಸಿದ್ರೆ ಒಂದು ಶೋಕ ಗೀತೆನ ಹಾಡ್ಕೊಂಡು ಸಂತೋಷವಾಗಿ ಮನೆಗೆ ಹೊರಟೋಗ್ತೀನಿ. ನಿಜವಾಗ್ಲೂ ನೀನ್ ನನ್ನ ಲವ್ ಮಾಡಲ್ಲ? ನಹಿ ಕಬಿ ನಹಿ. ಹಾಗಾದ್ರೆ ನಾನು ನೀರಿಗೆ ಬಿದ್ದು ಸಾಯ್ತೀನಿ. ಟ್ರೈ ಮಾಡ್ಸು, ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ. ಬೀಳು. ನೀನ್ ಬಿದ್ರೆ ನೀರಲ್ಲಿರೋ ಮೀನು ಮೊಸಳೆಗಳೆಲ್ಲ ನಿನ್ನ ಕಚ 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 ಕಚ್ಚಾಕಿ ನಿನ್ನ ಕೊಬ್ಬನ್ನೆಲ್ಲ ಇಳಿಸುತ್ತೆ. ಅರೆ, ಇನ್ನು ಯಾಕೆ ನಿಂತಿದ್ಯಾ? ನಾನು ಸಹಾಯ ಮಾಡ್ಲಾ? ನೀನ್ ಪ್ರೀತಿ ಮಾಡಿದ ತಪ್ಪಿಗೆ ನಾನ್ ಸತ್ತೇ ಸಾಯ್ತೀನಿ. ನೀರಿಗೆ ಬಿದ್ದಲ್ಲ, ಲಾರಿ ಕೆಳಗ್ ಸಿಕ್ಕಿ. ಯಾಕೆಂದ್ರೆ ನಾನು ನಿನ್ನ ಪ್ರೀತಿಸ್ತೀನಿ. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ. ಬಾಮ್ಮ, ಬೆಟ್ಟೆನವ್ರೆ, ಈಕೆನೆ ಲಕ್ಷ್ಮಿ, ದೇಸಾಯಿ ಅವ್ರ ತಂಗಿ. ಆಕೆ ದೇಸಾಯಿ ಅವ್ರ ಧರ್ಮಪತ್ನಿ. ನಮಸ್ಕಾರ. ಕೂತ್ಕೊಳ್ಳಿಮ್ಮ. ಲಕ್ಷ್ಮಿ, ಇವ್ರು ನಿಮ್ಮ ಮಾವನವ್ರು, ಬೆಟ್ಟಯ್ಯನವರು ಅಂತ. ಈ ಊರಿಗೆ ದೊಡ್ಡ ಕಾಂಟ್ರಾಕ್ಟ್. ಅವರು ನಿನ್ನ ಅತ್ತೆ ಆಗೋರು. ಇವ್ರು ಒಬ್ಬನೇ ಮಗ ರಾಕೇಶ್, ಅಮೆರಿಕಾದಲ್ಲಿ ಓದಿ ಇಂಡಿಯಾದಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾನೆ. ನೀನ್ ಎಂಜಿನ್ ಮಾಡಿದ್ದು ನಾನ್ ಕುಡಿಬೇಕಾ? ಇಟ್ಸ್ ರಿಡಿಕ್ಯುಲಸ್. ನಾನ್ ನಿನ್ ಹೆಂಡತಿ ಆಗೋಳು, ನನ್ನ ಎಂಜಲ್ಗೆ ಅಸಹ್ಯ ಪಟ್ಕೊಂಡ್ರೆ ಹೇಗೆ? ಇನ್ನೊಬ್ಬ ಎಂಜಲ್ ಮಾಡಿದ ಹೆಣ್ಣ ಹೆಂಡತಿ ಅನ್ಕೊಂಡು ಜೀವನ ಪೂರ್ತಿ ಸಂಸಾರ ಮಾಡಕ್ಕಾಗತ್ತಾ? ಲಕ್ಷ್ಮಿ, ಈ ಹೇಳೋದೇ ನಿಜವಾದ್ರೆ ಇನ್ನನ್ನ ಇಲ್ಲೇ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಹೆಣ್ಣು ಎಂಜಲು ಅಂತ ಅನ್ನಿಸ್ಕೋಬೇಕಾದ್ರೆ ಒಬ್ಬನ ಜೊತೆ ಮಲಗ್ಬೇಕು ಅಂತಲೇ ಇಲ್ಲ. ಮನ್ಸ್ ಹಂಚ್ಕೊಂಡ್ರೆ ಸಾಕು, ಅದ್ ಎಂಜಲೆ. ಅದೆಲ್ಲ ನಿಮ್ಗೆ ಅರ್ಥವಾಗಲ್ಲ. ಇಲ್ದಿದ್ರೆ ನಮ್ ಪ್ರೀತಿ ಮುಂದೆ ಇಟ್ಕೊಂಡು ಇಷ್ಟೆಲ್ಲ ನಾಟಕ ಆಡ್ತಿದ್ರ ನೀವು? ಎಲ್ರು ಸರಿಯಾಗಿ ಕೇಳಿಸ್ಕೊಳ್ಳಿ. ಇಡೀ ಪ್ರಪಂಚನೇ ತಲೆ ಕೆಳಗಾದ್ರು ಸರಿ, ನಾನ್ ತಾಳಿ ಕಟ್ಟಿಸ್ಕೊಳ್ಳೋದು ಶಕ್ತಿ ಕೈಯಿಂದಲೇ. ಅದನ್ನ ಯಾರು ತಪ್ಸಕ್ಕಾಗಲ್ಲ. ಲಕ್ಷ್ಮಿ, ಆಗಲ್ವೋ ನೋಡ್ತೀನಿ. ಕೈ ಕಾಲು ಕಟ್ಟಿ ಇಲ್ಲೇ ಈಗಲೇ ಇವನ ಕೈಯಿಂದಲೇ ತಾಳಿ ಕಟ್ಟಿಸ್ತೀನಿ. ಅದು ಸಾಧ್ಯನೇ ಇಲ್ಲ.
ಲಕ್ಷ್ಮಿ ನಿಂತ್ಕೋ. ಹೆಣ್ಣು ಕೇಳಕ್ಕೆ ಅಂತ ನನ್ನ ಮನೆ ಹೊಸಲಿಗೆ ಕಾಲಿಟ್ಟ ಇವರ ಅಣ್ಣ ಶವವಾಗಿ ಹೋದ. ನನ್ನ ಮಾತಿಗೆ ವಿರುದ್ಧವಾಗಿ ಈ ಮನೆ ಹೊಸಲ್ನ ನೀನೇನಾದ್ರೂ ತುಳಿದ್ರೆ ಈ ಮನೆ ಸ್ಮಶಾನವಾಗುತ್ತೆ. ನಿನಗೆ ಗಂಡ ಸಿಗೋಲ್ಲ, ಅವನ ರುಂಡ ಸಿಗುತ್ತೆ. ನನ್ನ ಪ್ರೀತಿಸ್ತೋಣ ನಿಮ್ಗೆ ಒಪ್ಸಿ ಬಾಗಿಲು ಹಾಕೊಳ್ಳೋ ವಂಶ ಅಲ್ಲ ನಮ್ದು. ಪ್ರೀತಿ ಆಗ್ಲಿ ದ್ವೇಷ ಆಗ್ಲಿ ಎದೆ ಕೊಟ್ಟು ನಿಲ್ಲೋರ್ ನಾವು. ಆವತ್ತು ನಿಂತು ಹೋದ ನಿಶ್ಚಿತಾರ್ಥ ಇವತ್ತು ಈ ಮನೇಲಿ ನಡೆದಿದೆ. ಮುಹೂರ್ತ ಯಾವತ್ತು ಅಂತ ನಿಶ್ಚಯಿಸಿ ಹೇಳಿ ಕಳಿಸ್ತೀನಿ. ಅವತ್ ಬನ್ನಿ. ಯಾಕೆ ಈಗಲೇ ತಾಳಿ ಕಟ್ಟೋದಿಕ್ಕೆ ಕೈ ನಡುತ್ತಾ ಇದೆಯಾ? ತಾಳಿನ ಈಗಲೇ ಕಟ್ಬೋದಾಗಿತ್ತು, ಆದ್ರೆ ಅಸಲನ್ನ ಇನ್ನೂ ಬಡ್ಡಿ ಸಮೇತ ತೀರಿಸಬೇಕಾಗಿದೆ. ಹೆಣ್ಣು ಕೇಳೋಕ್ ಬಂದಾಗ ಕನ್ಯಾ ಶುಲ್ಕದ ಲೆಕ್ಕದಲ್ಲಿ ಅಪ್ಪಾಜಿಯ ಪ್ರಾಣ ತಗೊಂಡಿದ್ದೆ ಅಲ್ಲ, ಅದಕ್ಕೆ ಪ್ರತಿಕಾರವಾಗಿ ನಿನ್ನ ತಮ್ಮಂದಿರ ತಲೆಗಳನ್ನ ವರದಕ್ಷಿಣೆಯಾಗಿ ತಗೋತೀನಿ. ನಿನ್ನ ಮನೆ ಹೊಸಲನ್ನೇ ಮಂಟಪ ಮಾಡಿ ಅಪ್ಪಾಜಿ ರಕ್ತ ಸುರಿಸಿದ ಜಾಗನೇ ಅಗ್ನಿಕುಂಡ ಮಾಡಿಕೊಂಡು ವೇದ ಮಂತ್ರ ಘೋಷಗಳ ಮಧ್ಯೆ ನೀನು ಮೂಕನಾಗಿ ಅಸಹಾಯಕನಾಗಿ ನಿಂತಿರುವಾಗ ನಿನ್ನ ಮುಂದೆನೆ ನಿನ್ನ ತಂಗಿ ಕುತ್ತಿಗೆ ತಾಳಿ ಕಟ್ತೀನಿ. ಅಷ್ಟೇ ಅಲ್ಲ, ನಿನ್ನ ಹೆಣನ ತುಳಿದು ಸಪ್ತಪದಿ ದಾಟಿ ಆಮೇಲೆ ನಿನ್ನ ತಂಗಿ ಜೊತೆ ಸಂಸಾರ ಮಾಡ್ತೀನಿ. ಅಲ್ಲಿವರೆಗೂ ಕೈ ಕಟ್ಕೊಂಡು ಬಾಯಿ ಮುಚ್ಕೊಂಡು ಕುಳಿತಿರ್ತೀವಿ ಅಂತ ನೀನ್ ತಿಳ್ಕೊಂಡಿದ್ರೆ ಅದು ನಿನ್ನ ಮೂರ್ಖತನ. ಇಲ್ಲೇ ಈಗಲೇ ನಿನ್ ಮುಂದೆನೆ ತಾಳಿ ಕಟ್ಟಿಸ್ತೀನಿ, ನೋಡ್ತಾ ಇರು. ರಾಕೇಶ್, ಅವನೇ ಅಲ್ಲ, ಯಾವ ಗಂಡನು ತಾಳಿ ಕಟ್ಟೋಕೆ ಮುಂದೆ ಬರಲ್ಲ. ಯಾಕೆಂದ್ರೆ ಯಾವ ತಂದೆ ತಾಯಿನೂ ಅವ್ರ ಮಗನಿಗೆ ಹೆಣ ನೋಡಕ್ಕೆ ಇಷ್ಟಪಡಲ್ಲ. ಈಗಲಾದ್ರೂ ಅರ್ಥವಾಯ್ತಾ ದೇಸಾಯಿ ಅವರೇ? ಅಪ್ಪಾಜಿ ಮಾತು ಅಂದ್ರೆ ವಿಧಿ ಲಿಖಿತ ಇದ್ದ ಹಾಗೆ, ಅದನ್ನ ಯಾರು ಆಳ್ಸಕ್ಕಾಗಲ್ಲ. ಇನ್ನು 10 ನಿಮಿಷದಲ್ಲಿ ನಿಮ್ಮ ತಂಗಿ ಸುರಕ್ಷಿತವಾಗಿ ಮನೆಗೆ ಬರ್ತಾಳೆ.
DSP ಅಶೋಕ್ ಕುಮಾರ್ನ ಸಾಯಿಸಿದವರು ನೀವೇ ತಾನೆ? ಮಗಳು ನಿಜ ಹೇಳ್ದಿದ್ರೆ ಇಲ್ಲಿಂದ ಜೀವಂತವಾಗಿ ಹೊರಗೆ ಹೋಗಲ್ಲ ನೀನು. ಯುದ್ಧದಲ್ಲಿ ಶತ್ರುಗಳ ಬುಲೆಟ್ ಏಟ್ನ ಎದುರಿಸಿದ ಈ ದೇಹಕ್ಕೆ ನಿನ್ ಲಾಠಿ ಏಟು ಯಾವ ಮೂಲೆಗೆ? ಹೌದಾ? ಹಾಗಾದ್ರೆ ಈ ನನ್ನ ಏಟಿನ ರುಚಿ ನೋಡಿದ ಮೇಲೆ ಆ ಮಾತು ಹೇಳು. ಸಾರಿ ಕ್ಯಾಪ್ಟನ್, ಬರೋದು ಲೇಟ್ ಆಯ್ತು. ಶಕ್ತಿ, ನೀನೇನ DSPನ ಕೊಂದೋನು? ಹಾಗಂತ ಯಾರು ಹೇಳಿದ್ರು? ನಾನು. ನೀವೇನು ಐ ವಿಟ್ನೆಸ್? ನಾನು ಏನು ಅನ್ನೋದು ಈಗ ಗೊತ್ತಾಗುತ್ತೆ. ಯು ಬ್ಲಡಿ ಮರ್ಡರ್. ಕೂಲ್ ಡೌನ್ ಆಫೀಸರ್, ಕೂಲ್ ಡೌನ್. ಟೇಕ್ ದಿಸ್. ಇದು ಬೈಲ್ ಆರ್ಡರ್. ಇದು ಕ್ಯಾಪ್ಟನ್ ಆರೋಗ್ಯವಾಗಿದ್ರು ಅಂತ ಅನ್ನೋದಕ್ಕೆ ಡಾಕ್ಟರ್ ಸರ್ಟಿಫಿಕೇಟ್. ಇದು ನೀವು ಅಧಿಕಾರ ದುರುಪಯೋಗ ಪಡಿಸಿಕೊಂಡಿದ್ದಕ್ಕೆ ನಿಮ್ಮ ಮೇಲೆ ಫೈಲ್ ಮಾಡಿರೋ ಕೋರ್ಟ್ ನೋಟಿಸ್. ವಿನಾಕಾರಣ ಒಬ್ಬನ ಅರೆಸ್ಟ್ ಮಾಡಿ ಜೈಲಲ್ಲಿ ಹಲ್ಲೆ ನಡೆಸಿದ್ದಕ್ಕೆ ನಿಮ್ಮ ಮೇಲಿರೋ ಕೋರ್ಟ್ ನೋಟಿಸ್. ಬ್ಲಡಿ ಡಾಕ್ಟರ್ ಸರ್ಟಿಫಿಕೇಟ್, ಅದರ್ ಸರ್ಟಿಫಿಕೇಟ್. ನಡು ರಸ್ತೆಯಲ್ಲಿ ಒಬ್ಬ ಅಮಾಯಕನನ್ನು ಹಿಡಿದು ದನಾನ್ ಬಡದಾಗ ಬಡಿತಿದ್ರೆ ಅದಕ್ಕಿಂತ ಕಾರಣ ಬೇಕಾ ಅರೆಸ್ಟ್ ಮಾಡೋಕೆ? ಅಮಾಯಕ? ಯಾರ ಅಮಾಯಕ? ಪರದೇಶದಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಆಸೆ ತೋರಿಸಿ ಹೆಣ್ಣು ಮಕ್ಕಳನ್ನ ವೇಶ್ಯರ್ನಾಗಿ ಮಾಡಿ ದುಡ್ಡು ಮಾಡ್ತಿದ್ದ. ಅವನಿಂದ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟವರ ಪ್ರಾಣನೇ ತೆಗಿತಿದ್ದ ಚಂಡಾಲ ನಿಮ್ಗೆ ಅಮಾಯಕನಾ? ಅವನಿಗೆ ಬಹಳ ಸಲ ಎಚ್ಚರಿಕೆ ಕೊಟ್ರು, ಅವನ ಮಾತು ಕೇಳಿಲ್ಲ. ಈಗ ಮತ್ತೆ ಒಂದಿಷ್ಟು ಜನರನ್ನ ಮೋಸ ಮಾಡಿ ಕಳಿಸೋದ್ರಲ್ಲಿದ್ದ. ಅವನಿಗೆ ಬೇರೆ ಭಾಷೆಯಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅಂತ ನಮ್ಮ ಭಾಷೆಯಲ್ಲಿ ಹೇಳಿದ್ವು ಅಷ್ಟೇ. ಲುಕ್, ಹಾಗಿದ್ರೆ ಪೊಲೀಸ್ಗೆ ರಿಪೋರ್ಟ್ ಮಾಡಬೇಕಾಗಿತ್ತು ನಿಮ್ ಕೆಲಸ. ಆಕ್ಷನ್ ತಗೊಳ್ಳೋ ಕೆಲಸ ನಮ್ದು. ಆಕ್ಷನ್ ಯಾವಾಗ? ಆ ಹೆಣ್ಮಕ್ಳು ಶೀಲ ಕಳ್ಕೊಂಡು ವೇಶ್ಯಾಗೃಹಗಳಿಂದ ಸತ್ತು ಹೆಣ್ಗಳ ವಾಪಸ್ ಬಂದಲ್ಲ, ಅಲ್ಲಿವರೆಗೂ ಕಾಯೋ ತಾಳ್ಮೆ ನಮ್ಗಿಲ್ಲ. ನಮ್ಗೆ ಬದುಕಿರುವಾಗ್ಲೇ ನ್ಯಾಯ ಸಿಗ್ಬೇಕು, ಸತ್ ಮೇಲಲ್ಲ. ಅದಕ್ಕೆ ಕಾನ್ಸ್ಟೇಬಲ್, ಬೇಗ ಮೇಲೆ ಕತ್ತಿ ಬಿಚ್ಚಿ. SP ಸಾಹೇಬರಿಗೆ ನಾನು ಹಣದ ಆಸೆಗಾಗಿ ನೂರಾರು ಹೆಣ್ಣುಗಳ ಬದುಕನ್ನೇ ನಾಶ ಮಾಡಿದೆ ಹಾಗೂ ಬಲಿ ತೆಗೆದುಕೊಂಡೆ. ನನ್ನ ಪಾಪದ ಪ್ರಾಯಶ್ಚಿತ್ತಕ್ಕಾಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇನೆ. ಇದಕ್ಕೆ ಯಾರೂ ಬಾಧ್ಯರಲ್ಲ. ಇಂತಿ ಜಯಣ್ಣ. ಇದು ಆತ್ಮಹತ್ಯೆ ಅಲ್ಲ, ಕೊಲೆ. ಇಟ್ಸ್ ಅ ಕೋಲ್ಡ್ ಬ್ಲಡೆಡ್ ಮರ್ಡರ್. ಅದಕ್ಕೆ ಪ್ರೂಫ್ ಕೊಟ್ಟೆ. ವಿದಿನ್ 24 hours ನಿಮ್ಮನ್ನು ಅರೆಸ್ಟ್ ಮಾಡ್ತೇನೆ. ಅದಕ್ಕೆ 24 ಗಂಟೆ ಆಗ್ಬೇಕು. ನನ್ನ ಈಗಲೇ ಅರೆಸ್ಟ್ ಮಾಡ್ಬೋದು. ಕಮಾನ್. ಹೇಗೆ ಅರೆಸ್ಟ್ ಮಾಡೋದು, ಯಾವ ಅಪರಾಧದ ಮೇಲೆ ಅಂತ ಯೋಚಿಸ್ತಾ ಇದೆಯಾ? ಡೋಂಟ್ ವರಿ, ಐ ವಿಲ್ ಗಿವ್ ಯು ಎ ಚಾನ್ಸ್. ಸರ್ಕಾರಿ ಆಸ್ತಿನ ಉದ್ದೇಶಪೂರ್ವಕವಾಗಿ ನಾಶ ಮಾಡಿದ ಅಪರಾಧಕ್ಕಾಗಿ 30 ದಿವಸ ಜೈಲು. ಸಿಂಪಲ್ ಇಂಪ್ರಿಸನ್ಮೆಂಟ್. ಕಮ್ ಆನ್, ಅರೆಸ್ಟ್ ಮೀ. ಒಬ್ಬ ಕೊಲೆಗಡುಕನ್ಗೆ ಸಿಂಪಲ್ ಇಂಪ್ರಿಸನ್ಮೆಂಟ್, ಅದು 30 ದಿವಸ. ನೋ,
ನಾನು ಈ ಸಿಟಿಗೆ ಬಂದಿರುವುದೇ ನಿನ್ನ ಗಲ್ಗೆರಿಸೋಕೆ. ಅದ್ ನಿನ್ನಿಂದ ಸಾಧ್ಯ ಇಲ್ಲ. ನನಗೆ ಅಸಾಧ್ಯವಾದದ್ದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಚಾಲೆಂಜ್